ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಲಾಸ್ಟ್ ವಿಡಿಯೋನಲ್ಲಿ ನಾವು ಟೈಲ್ಸ್ ನ ಎಲ್ಲಿ ಪರ್ಚೇಸ್ ಮಾಡಿದ್ವಿ, ಹೇಗ್ ತಗೊಂಡ್ವಿ ಅನ್ನೋ ವಿಡಿಯೋನ ನಿಮ್ಗೆ ಅಪ್ಡೇಟ್ ಮಾಡಿದ್ದೆ. ಅಂಡ್ ಎಸ್, ಈ ವಿಡಿಯೋನಲ್ಲಿ ಟೈಲ್ಸ್ ಇನ್ಸ್ಟಾಲೇಷನ್ ಬಗ್ಗೆ. ಸೊ ನಾವು ಬುಕ್ ಮಾಡಿದ ತಕ್ಷಣ ಒಂದು 2-3 ಡೇಸ್ ಅಲ್ಲಿ ಸ್ಟಾಕ್ ಅವೈಬಿಲಿಟಿ ಇತ್ತು. ಹಾಗಾಗಿ ಬೇಗನೆ ಡೆಲಿವರಿ ಆಗಿ ಅಂಡ್ ಅದು ಅನ್ಲೋಡ್ ಮಾಡಿ ಇಟ್ಟಿರುವಂತದ್ದು ಹೊರಗಡೆ. ಅಂಡ್ ಇಲ್ಲಿ ಬಂದ್ಬಿಟ್ಟು ಆಲ್ರೆಡಿ ದ ಟೈಲ್ಸ್ ವರ್ಕ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿರೋಂಥ ವಿಡಿಯೋ. ಸೊ ಟೈಲ್ಸ್ ನಾವು ಚೂಸ್ ಮಾಡಿರೋಂಥದ್ದು ಎಂಟೈರ್ ಮನೆಗೆ, ಐ ಮೀನ್ ಟು ಸೇ ದ ಗೆಸ್ಟ್ ರೂಮ್ಸ್, ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್, ಕಿಡ್ಸ್ ರೂಮ್ ಆಗ್ಲಿ, ಲಿವಿಂಗ್ ಹಾಲ್, ಕಿಚನ್ ಎಲ್ಲ ಬಂದು ನಾವು ಒಂದೇ ಚೂಸ್ ಮಾಡಿದ್ವಿ. ಆ ಏನಕ್ಕಂದ್ರೆ ಒಂದು ಒಂದು ಅದು ಯುನಿಕ್ನೆಸ್ ಇರುತ್ತೆ. ಆಮೇಲೆ ತುಂಬಾ ಒಂಥರ ಪ್ಯಾಚ್ಡ್ ವರ್ಕ್ ತರ ಅನ್ಸಲ್ಲ. ಅಲ್ಲೊಂಥರ ಟೈಲ್ಸು, ಇಲ್ಲೊಂಥರ ಟೈಲ್ಸು ನಮಗೂ ಪರ್ಸನಲಿ ಇಷ್ಟ ಇರ್ಲಿಲ್ಲ ಆ ತರ ಎಲ್ಲ. ಹಾಗಾಗಿ ನಾವು ಒಂದೇ ಹೋಗ್ಬೇಕಂತಾನೆ ಅನ್ಕೊಂಡ್ವಿ. ಅಂಡ್ ನಾವು ಚೂಸ್ ಮಾಡಿರೋ ಅಂಥದ್ದು ಸ್ಮಾರ್ಟ್ ಮಾರ್ಬಲ್. ಅಂಡ್ ಇದು ಡೈಮೆನ್ಷನ್ಸ್ ಬಂದು 4x6, ಥಿಕ್ನೆಸ್ ಬಂದು ಇಟ್ಸ್ 15 mm ಥಿಕ್ನೆಸ್. ಅಂಡ್ ಇದ್ರದ್ದು ಕಲರ್ ಕೋಡ್ ಏನಾದ್ರು ನಿಮಗೆ ಬೇಕಂದ್ರೆ ನಮಗೆ ಕಮೆಂಟ್ ಹಾಕಿ, ನಾನು ಅದ ಕೋಡ್ ನಿಮ್ಗೆ ಹೇಳ್ತೀನಿ. ಅಂಡ್ ಕ್ವಾಲಿಟಿ ವೈಸು ತುಂಬಾ ಚೆನ್ನಾಗಿದೆ. ಈ ಟೈಲ್ಸ್ ಇವಾಗ ನಮ್ಮ ಮನೆಗೆ ಆಕ್ಚುಲ್ ಟ್ರಾನ್ಸ್ಫರ್ಮೇಶನ್ ಇವಾಗ ಬಿಗಿನ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇಷ್ಟು ದಿನ ಮನೆನ ಈ ಸಿಮೆಂಟ್ ರಾ ಲುಕ್ ಅಲ್ಲಿ ನೋಡ್ತಾ ಇದ್ವಿ. ಸೊ ಇವಾಗ ಟೈಲ್ಸ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದೆ. ಸೊ ಈಗ ಒಂದು ಮನೆಗೆ ಕಳೆ ಬಂತು ಅಂತ ಹೇಳ್ತಾರಲ್ಲ, ಈಗ ಒಂದು ಲುಕ್ಕೇ ಬೇರೆ ಮನೆಗೆ. ಇದೆಲ್ಲ ನೋಡಿ, ನೀವು ಮನೆ ಕಟ್ಟುವಾಗ ಈ ತರದೊಂದು ಜರ್ನಿ ಸ್ಟಾರ್ಟ್ ಆದಾಗ ಯು ವಿಲ್ ಗೆಟ್ ಟು ನೋ ಈಚ್ ಅಂಡ್ ಎವ್ರಿಥಿಂಗ್. ಅಂಡ್ ಯು ವಿಲ್ ಬಿ ಪಾರ್ಟ್ ಆಫ್ ಅದಂತಾರಲ್ವಾ, ಈಚ್ ಅಂಡ್ ಎವ್ರಿ ಬ್ರಿಕ್ ಅಲ್ಲೂ ನಮ್ಮ ಮೆಮೊರೀಸ್ ಇರುತ್ತೆ ಅಂತ. ಇದನ್ನ ನಾವು ನನ್ನ ತಂದೆ ಹತ್ರ ನಾನು ಯಾವಾಗೂ ಈ ಮಾತನ್ನ ಕೇಳಿಸ್ಕೊಂತಿದ್ದೆ. ಈಗ ಅದು ನನ್ನ ಎಕ್ಸ್ಪೀರಿಯನ್ಸಿಗೆ ಬಂದಿದೆ. ಯಾಕಂದ್ರೆ ಆ ಈ ಪ್ರತಿಯೊಂದು ಹಂತದಲ್ಲೂ ಗೊತ್ತಾಗ್ತಾ ಇದೆ ಇವಾಗ ಎಲ್ಲಿ ಹೇಗೆ ಎಷ್ಟು ಡಿಸಿಷನ್ ಮ್ಯಾಟರ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಸೆಲೆಕ್ಷನ್, ಈ ಜರ್ನಿನೇ ಬೇರೆ ಬಿಡಿ. ಯಾರ್ಯಾರು ಮನೆ ಕಟ್ತಿದ್ದೀರಾ ಅವ್ರಿಗೆ ಇದ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಗೊತ್ತಿರುತ್ತೆ. ಅಂಡ್ ಟೈಲ್ಸ್ ಕೆಲಸ, ಟೈಲ್ಸ್ ಫಿಟ್ಟಿಂಗ್ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ. ಬಿಕಾಸ್ ಯಾಕಂದ್ರೆ ಇದರಲ್ಲಿ ನೀವು ಟೈಲ್ಸ್ ಏನು ಫಿಟ್ ಮಾಡ್ಬೇಕಲ್ವಾ, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಕಾರ್ನರ್ಸ್, ಎಡ್ಜಸ್ ತುಂಬಾ ಚಾಲೆಂಜಿಂಗ್ ಪಾರ್ಟ್ ಇರುತ್ತೆ. ಆಮೇಲೆ ಎಲ್ಲೆಲ್ಲಿ ಅನ್ಈವನ್ ಪ್ಲೇಸಸ್ ಇರುತ್ತೆ ಅಲ್ಲೆಲ್ಲ ಕರೆಕ್ಟ್ ಆಗಿ ಡೈಮೆನ್ಷನ್ಸ್ ನ ನೋಡ್ಕೊಂಡು ಕಟ್ ಮಾಡಿ, ಅದ್ರ ಮೆಜರ್ಮೆಂಟ್ಸ್ ಎಲ್ಲ ನೋಡ್ಕೊಂಡು ಕಟ್ ಮಾಡಿ ಪ್ಲೇಸ್ಮೆಂಟ್ ಮಾಡೋ ಅಂತದ್ದು ಒಂದು ಇಂಪಾರ್ಟೆಂಟ್ ಟಾಸ್ಕ್. ಯಾಕಂದ್ರೆ ಎಲ್ಲಾ ಕಡೆ ಅಲ್ಲೆಲ್ಲ ಪ್ಯಾಚ್ ಮಾಡಿದ್ರೆ ಪ್ಯಾಚ್ ವರ್ಕ್ ಇರುತ್ತೆ. ಸೊ ದಟ್ ಇಸ್ ನಾಟ್ ದ ಐಡಲ್ ವೇ. ಪರ್ಸನಲಿ ನಾನ್ ಹೇಳ್ಬೇಕು, ನಮ್ಮ ಟೈಲ್ಸ್ ಟೀಮ್ ಏನಿದ್ದಾರೆ ಅವ್ರ ವರ್ಕ್ ನಮಗೆ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ಅವರು ನೀಟಾಗಿ ಈಕ್ವಲ್ ಸ್ಪೇಸಿಂಗ್ ಮತ್ತೆ ಪ್ರಾಪರ್ ಅಲೈನ್ಮೆಂಟ್ ಬರ್ಬೇಕು ಅಂತ ನೀಟಾಗಿ ಪ್ರೆಪ್ ಮಾಡ್ಕೊಂಡಿದ್ರು. ಹಾಗಾಗಿ ನಮ್ಮ ಟೈಲ್ಸ್ ಹಾಕುವಂತ ಪ್ರಾಸೆಸ್ಗೆ ಆಲ್ಮೋಸ್ಟ್ ತುಂಬಾ ದಿನಾನೇ ಆಯ್ತು. ಅವರು ಹರಿಬರಿನಲ್ಲಿ ಇರ್ಲಿಲ್ಲ. ಅಂಡ್ ನಮ್ಗೂನು ಒಂದ್ 2-3 ದಿನ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ನಾವು, ಯಾಕಂದ್ರೆ ಎಂಡ್ ಆಫ್ ದ ಡೇ ಪರ್ಫೆಕ್ಟ್ ಆಗಿ ಬರ್ಬೇಕು. ಯಾಕಂದ್ರೆ ಈ ಟೈಲ್ಸ್ ಇನ್ಸ್ಟಾಲೇಷನ್ ಪುನಃ ಪುನಃ ಮಾಡೋ ಅಂತದಲ್ಲ. ಸೊ ಒಂದ್ಸಲ ಹಾಕುವಾಗನೇ ನೀಟಾಗಿ ನೋಡಿ ಅಲೈನ್ ಮಾಡ್ಕೊಂಡು ಹಾಕ್ಬೇಕಾಗತ್ತೆ. ಅಂಡ್ ನೀವಿಲ್ಲಿ ಏನ್ ನೋಡ್ತಿದ್ದೀರಾ, ನಮ್ಮ ಟೈಲ್ಸ್ ಟೀಮ್ ಅವರು ಕರೆಕ್ಟ್ ಆಗಿ ಅದನ್ನ ಮೆಜರ್ಮೆಂಟ್ ಮಾಡ್ಕೊಂಡು, ಅಂಡ್ ಅದ್ರಗಿಂತ ಮುಂಚೆ ಅಲ್ಲಿ ಕೆಳಗಡೆ ಫ್ಲೋರ್ ಲೆವೆಲ್ ಎಲ್ಲ ನೀಟಾಗಿ ಅದೇನು ಅಡೆಸಿವ್ ಅಥವಾ ಸಿಮೆಂಟ್ ಮಿಕ್ಸಿಂಗ್ ಇರುತ್ತೆ ಅದನ್ನ ನೀಟಾಗಿ ಅಪ್ಲಿಕೇಶನ್ ಮಾಡ್ಕೊಂಡಿದ್ದಾರೆ. ಅಂಡ್ ಇನ್ನಿಬ್ರು ಅದ್ರ ಮೆಜರ್ಮೆಂಟ್ ಏನ್ ತಗೊಂಡು ಹೋಗಿ ಅದ್ರದ್ದು ಟೈಲ್ಸ್ ಹಿಂದೆನು ಅವರು ಅಡೆಸಿವ್ ಅಥವಾ ಸಿಮೆಂಟ್ ಮಿಕ್ಸಿಂಗ್ ಏನಿರುತ್ತೆ ಅದನ್ನ ಅಪ್ಲೈ ಮಾಡಿ ಅದ್ರ ಮೇಲೆ ಫಿಕ್ಸ್ ಮಾಡುವಂತದ್ದು. ಸೊ ಇಲ್ಲಿ ಪರ್ಫೆಕ್ಟ್ ಕಟಿಂಗು ಮತ್ತೆ ಫಿಟ್ಟಿಂಗ್ ಈ ಎರಡು ತುಂಬಾ ಸ್ಕಿಲ್ ಮ್ಯಾಟ್ರ್ ಆಗುತ್ತೆ. ಅಂಡ್ ಎಕ್ಸ್ಪೀರಿಯನ್ಸ್ ಇರಬೇಕು ಇದು ಟೈಲ್ಸ್ ಎಲ್ಲ ಫಿಟ್ ಮಾಡೋ ಅಂತ ಟೀಮ್ ಏನಿರುತ್ತೆ. ಅಂಡ್ ನನ್ಗೆ ಅದೇ ನಾನು ಹೇಳ್ದಂಗೆ ಇವ್ರ ವರ್ಕ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾವು ಅವರು ನಮ್ಗೆ ಟೆಸ್ಟ್ ಸತ ಮಾಡಿ ತೋರಿಸಿದ್ರು. ಯಾಕಂದ್ರೆ ಮಿಸ್ಅಲೈನ್ಮೆಂಟ್ ಆದ್ರೆ ಹೇಗಿರುತ್ತೆ, ಮಿಸ್ಅಲೈನ್ಮೆಂಟ್ ಆದಾಗ ನೀವು ವಾಕ್ ಮಾಡುವಾಗ ಸೌಂಡ್ ಬರೋ ಅಂತದ್ದು. ಅಂಡ್ ಅದನ್ನ ನಮ್ಗೆ ಇವರು ಅದನ್ನೆಲ್ಲ ತೋರಿಸಿದ್ರು, ಯಾವ ರೀತಿ ಹೇಗಿರುತ್ತೆ ಅಂತ. ಅಂಡ್ ಕಾಯಿನ್ ನ ಪ್ಲೇಸ್ ಮಾಡ್ಬಿಟ್ಟು ಬಿಟ್ವೀನ್ ಬೋತ್ ದ ಟೈಲ್ಸ್ ನೀವು ಅದನ್ನು ಟೆಸ್ಟ್ ಮಾಡ್ಬೋದು, ಕರೆಕ್ಟ್ ಆಗಿ ಅಲೈನ್ಮೆಂಟ್ ಆಗಿದೆ ಇಲ್ಲ ಅಂತ. ಸೊ ಈ ತರದ್ದೆಲ್ಲ ನಮಗೂ ಅವ್ರು ತೋರಿಸಿದಾಗ ನಮಗೂ ಅದು ಅನ್ಸ್ತು, ಓಕೆ, ನೀಟಾಗಿ ಎಲ್ಲಾ ಕಡೆ ನೋಡ್ಕೊಂಡು ಮಾಡ್ತಿದ್ದಾರೆ.
ಅಂಡ್ ಇದನ್ನು ನೋಡಿ ಪ್ಲೇಸ್ಮೆಂಟ್ ಆದ್ಮೇಲೆ ಅವ್ರ ಹತ್ರ ಏನ್ ಟೂಲ್ಸ್ ಇರುತ್ತೆ ಅದನ್ನ ತಗೊಂಡು ಕರೆಕ್ಟ್ ಆಗಿ ಪ್ಲೇಸ್ಮೆಂಟ್ ಮಾಡ್ತಿರೋದು ಫಿಕ್ಸ್ ಆಗ್ಲಿ ಅಂತ. ಈಗ ನೀವೇ ನೋಡಿ, ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಶೀಟ್ ನ ಎರಡೂ ಕಡೆ ಪೇಸ್ಟ್ ಮಾಡ್ಬೇಕಂದಾಗ ಒಂದೇ ಕಡೆ ಅಪ್ಲೈ ಮಾಡ್ಬಿಟ್ಟು ಜಸ್ಟ್ ಪೇಸ್ಟ್ ಮಾಡಕ್ ಆಗಲ್ಲ. ಎರಡೂ ಕಡೆ ಐ ಮೀನ್ ಟು ಸೇ ಫ್ಲೋರ್ ಅಂಡ್ ದ ಟೈಲ್ಸ್ ಬಿಹೈಂಡ್ ಎರಡೂ ಕಡೆ ನೀಟಾಗಿ ಅಪ್ಲಿಕೇಶನ್ ಅದೇನ್ ಮಿಕ್ಸಿಂಗ್ ಅಪ್ಲಿಕೇಶನ್ ಮಿಕ್ಸ್ ಮಾಡಿದ್ಮೇಲೆ ನೀಟಾಗಿ ಮಾಡಿದ್ಮೇಲೆ ಫಿಕ್ಸ್ ಮಾಡಿದ್ಮೇಲೆ ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಬರುತ್ತೆ. ಸೊ ಈಗ ಅದು ನೀವು ನೋಡ್ತಿದ್ದೀರಲ್ಲ, ಅದೆಲ್ಲ ಮಾಡಿದ್ಮೇಲೆ ಅದ್ರ ಮೇಲೆ ಚೆನ್ನಾಗಿ ಅವರು ಪ್ರೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸೊ ದಟ್ ನೀಟಾಗಿ ಪ್ರಾಪರ್ ಆಗಿ ಫಿಕ್ಸ್ ಆಗ್ಲಿ ಅಂತ. ಸೊ ಗೈಸ್, ನನ್ನ ವಿಡಿಯೋಗೆ ಲೈಕ್, ಕಮೆಂಟ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಮಾಡಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.